ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ನಡೆದಿರುವ ಷಡ್ಯಂತ್ರವನ್ನು ವಿರೋಧಿಸಿ ಶಿಡ್ಲಘಟ್ಟದಲ್ಲಿ ವಿವಿಧ ಹಿಂದೂಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪಾವಿತ್ರತೆ ಮತ್ತು ಪ್ರಗತಿ ವಿರುದ್ಧ ನಡೆದ ಷಡ್ಯಂತ್ರದ ವಿರುದ್ಧ ಧ್ವನಿ ಎತ್ತದಿದ್ರೆ ಮುಂದೊಂದು ದಿನ ನಾವು ಅದರ ಪ್ರಾಯಶ್ಚಿತ್ತ ಪಡುವ ಹಾಗೂ ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳೇ ಪರಕೀಯರಂತೆ ಭಯದಿಂದ ಬದುಕುವ ದಿನಗಳು ದೂರವೇನಿಲ್ಲ ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಆತಂಕ ವ್ಯಕ್ತಪಡಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇಗುಲದ ಪಾವಿತ್ರತೆ ವಿರುದ್ಧ ನಡೆದಿರುವ ಷಡ್ಯಂತ್ರದ ತನಿಖೆಯನ್ನು ಎನ್ಐಎಗೆ ವಹಿಸಬೇಕು, ಷಡ್ಯಂತ್ರ ನಡೆಸಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಧರ್ಮಸ್ಥಳದ ಬಗ್ಗೆ ಭಕ್ತರಲ್ಲಿ ಮೂಡಿರುವ ಅಪನಂಬಿಕೆ ಹೋಗಲಾಡಿಸಬೇಕು ಅಂತ ಒತ್ತಾಯಿಸಿ ಶಿಡ್ಲಘಟ್ಟ ನಗರದಲ್ಲಿ ನಾನಾ ಹಿಂದೂಪರ ಸಂಘಟನೆಗಳು ನಡೆಸಿದ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಹಿಂದೂ ಧರ್ಮದ ದೇವಾಲಯಗಳ ಪಾವಿತ್ರತೆಯನ್ನ ಹಾಳು ಮಾಡುವ ಹುನ್ನಾರ ನಡೀತಿದೆ. ಇದರ ವಿರುದ್ಧ ಹಿಂದೂಗಳಾದ ನಾವು ಜಾತಿ ಮತ ಪಕ್ಷವನ್ನು ಬಿಟ್ಟು ಗಟ್ಟಿಯಾದ ಧ್ವನಿ ಎತ್ತಬೇಕು. ಇಲ್ಲವಾದಲ್ಲಿ ಮುಂದೊಂದು ದಿನ ನಾವಿಲ್ಲಿ ಯಾವುದರ ವಿರುದ್ಧವೂ ಧ್ವನಿ ಎತ್ತಲಾಗದ ಪರಿಸ್ಥಿತಿಗೆ ಬಂದು ಬಿಡುತ್ತೇವೆ ಎಂದರು. ಜಗತ್ತಿನಲ್ಲಿ ಎಲ್ಲಾ ಧರ್ಮದವರಿಗೂ 10 ದೇಶಗಳಿವೆ, ಆದರೆ ಹಿಂದೂಗಳಿಗೆ ಜಗತ್ತಿನಲ್ಲಿ ಇರುವ ಏಕೈಕ ದೇಶ ಭಾರತ ಮಾತ್ರ. ಇಂತಹ ಭಾರತದಲ್ಲಿ ಹಿಂದೂ ಧರ್ಮಕ್ಕೆ ಮತ್ತು ಹಿಂದೂ ಧರ್ಮದ ದೇವಾಲಯಗಳ ವಿರುದ್ಧ ದೇಶ ವಿದೇಶಗಳ ಅನ್ಯ ಧರ್ಮೀಯರು ಷಡ್ಯಂತ್ರ ಕುತಂತ್ರ ನಡೆಸಿದ್ದಾರೆ ಅಂತ ದೂರಿದರು. ಭಾರತದಲ್ಲಿ ಎಲ್ಲ ಧರ್ಮದವರು ಪರಸ್ಪರ ಸಾಮರಸ್ಯದಿಂದ ಬದುಕುತ್ತಿದ್ದೇವೆ, ಆದರೆ ಹಿಂದೂಗಳಲ್ಲಿನ ಸಾಮರಸ್ಯ ಭಾವನೆ, ಸೌಹಾರ್ದತಾ ಭಾವನೆ ಬೇರೆ ಬೇರೆ ಧರ್ಮದವರಲ್ಲೂ ಇರಬೇಕಲ್ವಾ? ಆದರೆ ಇದು ಇಲ್ಲದಾಗಲೇ ಇಂತಹ ಘಟನೆಗಳು ನಡೀತವೆ ಅಂತ ಕಿಡಿಕಾರಿದ್ರು. ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರವು ಪಕ್ಷಾತೀತ ಧರ್ಮಾತೀತವಾಗಿ ಆಡಳಿತ ನಡೆಸ್ತಾ ಇಲ್ಲ, ಒಂದು ಕೋಮಿನವರನ್ನ ತೃಪ್ತಿಪಡಿಸುವ ಕೆಲಸಕ್ಕೆ ಇಳಿದಿದೆ. ಇದರಿಂದಾಗಿ ರಾಜ್ಯದಲ್ಲಿ ಜಾತಿ ಮತ್ತು ಧರ್ಮಗಳ ನಡುವೆ ವಿಷ ಬೀಜ ಬಿತ್ತುವ, ಬೆಂಕಿ ಇಡುವ ಕೆಲಸ ಕೆಲವರಿಂದ ಆಗ್ತಿದೆ ಅಂದ್ರು. ಬುರುಡೆ ತಂದ ಅನಾಮಿಕನಿಗೆ ಆಗಲೇ ಮಂಪರು ಪರೀಕ್ಷೆ ಮಾಡಿಸಿ ಸತ್ಯಾಂಶವನ್ನ ಬಯಲಿಗೆಳೆಯೋದನ್ನು ಬಿಟ್ಟು ಅವನು ಹೇಳಿದ ಕಡೆಯೆಲ್ಲ ದೊಡ್ಡ ಗುಂಡಿ ತೋಡಿ ಧರ್ಮಸ್ಥಳ ಕ್ಷೇತ್ರದ ಪಾವಿತ್ರತೆಗೆ ಧಕ್ಕೆ ತಂದ ಅದೇ ಸರ್ಕಾರವು ಅನಾಮಿಕ ಹೇಳಿದ ಅಂತ ಒಂದು ಮಸೀದಿ ಕ್ಷೇತ್ರದಲ್ಲಿ ಗುಂಡಿ ತೆಗೆಯುವ ಧೈರ್ಯ ತೋರುತ್ತಾ ಅಂತ ಪ್ರಶ್ನಿಸಿದ್ರು. ಇದಿಷ್ಟೇ ಅಲ್ಲ, ಯೂಟ್ಯೂಬರ್ ಸಮೀರ್ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಇಲ್ಲಸಲ್ಲದ ವಿಷಯಗಳನ್ನು ಹಾಕಿ ಧರ್ಮಸ್ಥಳದ ಪಾವಿತ್ರತೆಗೆ ಧಕ್ಕೆ ತರುವಂತ ವಿಡಿಯೋವನ್ನು ಹಾಕಿದಾಗ ಅದನ್ನು ಪ್ರಶ್ನಿಸೋದನ್ನ ಬಿಟ್ಟು ಟಿವಿ, ಮೊಬೈಲ್, ಯೂಟ್ಯೂಬ್ನಲ್ಲಿ ನೋಡಿಕೊಂಡು ಸುಮ್ಮನೆ ಕೂತ ಹಿಂದೂಗಳೇ ಮುಂದೊಂದು ದಿನ ಇದಕ್ಕೆ ಬೆಲೆ ತೆರಬೇಕಾಗ್ತದೆ ಅಂತ ಎಚ್ಚರಿಸಿದ್ರು. ನಮ್ಮ ಧರ್ಮಕ್ಕೆ ಅನ್ಯಾಯವಾದಾಗ, ನಮ್ಮ ಧಾರ್ಮಿಕ ಕ್ಷೇತ್ರಗಳ ಪಾವಿತ್ರತೆಗೆ ಧಕ್ಕೆ ತಂದಾಗ ಪ್ರಶ್ನಿಸದೇ ಇದ್ರೆ ನಾವು ಹಿಂದೂಗಳಾಗಿ ಹುಟ್ಟಿ ಏನ್ ಪ್ರಯೋಜನ? ಹಿಂದೂ ಧರ್ಮವನ್ನ ನಾವು ರಕ್ಷಿಸಿದ್ರೆ ನಮ್ಮ ಧರ್ಮ ಉಳಿಸ್ತದೆ, ಇಲ್ಲವಾದಲ್ಲಿ ಇಲ್ಲ ಅಂದ್ರು. ಅವರವರಿಗೆ ಅವರವರ ಧರ್ಮ ಹೆಚ್ಚು, ಅವರವರ ಧರ್ಮವನ್ನ ಉಳಿಸಿಕೊಂಡು ಬೆಳೆಸಿಕೊಳ್ಳಿ, ಆದರೆ ನಮ್ಮ ಧರ್ಮದ ತಂಟೆಗೆ ಬಂದ್ರೆ ಸುಮ್ಮನೆ ಬಿಡೋಲ್ಲ ಅಂತ ಹೇಳಿದ್ರು. ಈ ಸಮಾಜದಲ್ಲಿ ಜಾತಿಗಳ ನಡುವೆ, ಧರ್ಮಗಳ ನಡುವೆ ವಿಷದ ಬೀಜ ಬಿತ್ತುವ ಯಾರೇ ಆಗಲಿ, ಅದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಆಗಿರಲಿ, ಅದು ಉಗ್ರಗಾಗಿ ದುಷ್ಯಂತಕ್ಕೆ ಸಮಾನ. ಅಂತವರನ್ನ ನಡುಬೀದಿಯಲ್ಲಿ ಗುಂಡಿಕ್ಕಿ ಕೊಲ್ಲಬೇಕು. ಎಲ್ಲರಿಗೂ ದೇಶ ಮುಖ್ಯವಾಗಬೇಕು ಅಂತ ಹೇಳಿದ್ರು. ಕೋಟ್ಯಾಂತರ ಜನರ ಭಾವನೆಗೆ ಧಕ್ಕೆ ತರುವಂತಹ ಘಟನೆ ಏನು ಇವತ್ತು ನಡೀತಾ ಇದೆ. ಈ ಒಂದು ಧರ್ಮ ಒಡೆಯುವಂತಹ ಒಂದು ಪರಿಕಲ್ಪನೆಗೆ ನಾವೆಲ್ಲ ಇವತ್ತು ಧ್ವನಿ ಕೊಟ್ಟು ದೇಶ ವಿರೋಧಿ, ಧರ್ಮ ವಿರೋಧಿಗಳ ಕೈವಾಡವಿದ್ದು ಎನ್ಐಎಗೆ ತನಿಖೆಯನ್ನು ವಹಿಸಬೇಕು, ತಪ್ಪಿತಸ್ಥರನ್ನ ಪತ್ತೆ ಹಚ್ಚಿ ಕಠಿಣ ಕ್ರಮವನ್ನು ಜರುಗಿಸಬೇಕು ಅಂತ ಆಗ್ರಹಿಸಿದ್ರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾಜಿ ಶಾಸಕ ಎಂ ರಾಜಣ್ಣ, ಡಾಕ್ಟರ್ ಸತ್ಯನಾರಾಯಣ ರಾವ್, ಒಕ್ಕಲಿಗರ ಸಂಘದ ಅಧ್ಯಕ್ಷ ಬಿ ನಾರಾಯಣಸ್ವಾಮಿ, ಯುವ ಸೇನೆ ಅಧ್ಯಕ್ಷ ಜೆಎಸ್ ವೆಂಕಟಸ್ವಾಮಿ, ಹಿತ್ತಲಹಳ್ಳಿ ಗೋಪಾಲಗೌಡ ಇನ್ನಿತರರು ಮಾತನಾಡಿದರು. ಪ್ರತಿಭಟನೆ ಬೆಂಬಲಿಸಿ ಹಿಂದೂ ಪರವಾದ ರೈತ ಸಂಘ, ಒಕ್ಕಲಿಗರ ಸಂಘ, ಧರ್ಮಸ್ಥಳ ಸಂಘ, ಆಟೋ ಚಾಲಕರ ಸಂಘ, ಪತಾಂಜಲಿ ಯೋಗ ಶಿಕ್ಷಣ ಸಮಿತಿ, ಶ್ರೀರಾಮ ಸೇನೆ, ಭಜರಂಗ ದಳ ಸೇರಿ ಅನೇಕ ಸಂಘ ಸಂಸ್ಥೆಗಳು ಬೆಂಬಲ ಸೂಚಿಸಿ ಭಾಗವಹಿಸಿದ್ರು. ತಹಶೀಲ್ದಾರ್ ಗಗನ ಸಿಂಧು ಅವರು ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿ ಮುಖ್ಯಮಂತ್ರಿಗಳಿಗೆ ಮನವಿ ರವಾನಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಸಿಕಲ್ ಆನಂದಗೌಡ, ಕಂಬದಹಳ್ಳಿ ಸುರೇಂದ್ರಗೌಡ, ಕನಕ ಪ್ರಸಾದ್, ಬಿಸಿ ನಂದೀಶ್, ಹಿತ್ತಲಹಳ್ಳಿ ಸುರೇಶ್, ದಿಬ್ಬೂರಹಳ್ಳಿ ಡಿಸಿ ರಾಮಚಂದ್ರ, ಪಲಿಚೇರ್ಲು ಸೋಮಶೇಖರ್, ರೂಪಸಿ ರಮೇಶ್, ಆನೆಮಡುಗು ಮುರಳಿ, ಸದ್ದಹಳ್ಳಿ ಗೋಪಿನಾಥ್ ಇನ್ನಿತರ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ವರದಿ ಸೊರಕಾಯಿಲಹಳ್ಳಿ ನವೀನ್ ಕುಮಾರ್ ಎಸ್ಎಲ್. ಧರ್ಮಸ್ಥಳ ಮಂಜುನಾಥ ಸ್ವಾಮೀಜಿಯವರಿಗೆ ಏನಿವತ್ತು ನಾವು ನಮ್ಮೆಲ್ಲ ಹಿರಿಯರು ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ. ಸುಮಾರು 1.5 ತಿಂಗಳಿಂದ ನಮ್ಮ ಪವಿತ್ರ ಕ್ಷೇತ್ರವಾದ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ಕಿಡಿಗೇಡಿಗಳು ಮಾಡ್ತಕ್ಕಂಥ ಕೆಲಸವನ್ನು ಘನ ಸರ್ಕಾರ ಕೂಡ ಒಂದು SIT ರಚನೆ ಮಾಡಿ ಸತ್ಯಾಸತ್ಯಗಳನ್ನು ಶೋಧನೆ ಮಾಡಬೇಕಂತ ಹೇಳಿದಾಗ ಅದರಲ್ಲಿ ಯಾವುದೇ ಒಂದು ಹುರುಳಿಲ್ಲ ಅಂತೇಳಿ 3 ದಿವಸದಿಂದ ಎಲ್ಲ ಗೊತ್ತಾದ ನಂತರ ಇವತ್ತು ಆ ಕಿಡಿಗೇಡಿಗಳನ್ನ ಬಂಧಿಸಿ ಅವನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಇದು ಏನು ನಮ್ಮ ಧರ್ಮಸ್ಥಳದ ನಮ್ಮ ಮಂಜುನಾಥ ಸ್ವಾಮಿಯವರ ಶಕ್ತಿ, ಅವರ ಮೇಲೆ ಇರ್ತಕ್ಕಂಥ ಇಡೀ ಕೋಟ್ಯಾಂತರ ಜನ ಭಕ್ತಾದಿಗಳ ಒಂದು ನಂಬಿಕೆಗೆ ಚ್ಯುತಿ ಬರೋ ರೀತಿಯಲ್ಲಿ ಮಾಡಿದರೆ ಆ ಚ್ಯುತಿಯನ್ನ
ಕಡೆಗಣಿಸಬೇಕು, ಆ ಕಳಂಕವನ್ನು ನಿರ್ಮೂಲನೆ ಮಾಡಬೇಕಂತೇಳಿ ನಾವೆಲ್ಲರೂ ಕೂಡ ಇವತ್ತು ಇಡೀ ರಾಜ್ಯಾದ್ಯಂತ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದ ರಾಮಚಂದ್ರಗೌಡ ನೇತೃತ್ವದಲ್ಲಿ ಜಿಲ್ಲೆಯ 5 ತಾಲೂಕುಗಳಲ್ಲಿ ಕೂಡ ಇವತ್ತು ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೇವೆ. ಈ ಹೋರಾಟ ಮಾಡಿ ಏನು ಧರ್ಮಸ್ಥಳದಲ್ಲಿ ಇವತ್ತು ನಮ್ಮ ಮಂಜುನಾಥ ಸ್ವಾಮಿಯವರ ಅವರ ಏನು ಶಕ್ತಿ ಏನಿದೆ, ಅವರ ಒಂದು ಜನರ ಭಕ್ತಾದಿಗಳ ಪ್ರೀತಿ ವಿಶ್ವಾಸ ಏನಿದೆ, ಇವತ್ತಿಗೆ ಮೊನ್ನೆ ತಾನೇ ನೋಡಿದ್ವಿ ನಾವು. ಬಹಳ ದಿನಗಳಿಂದ, ಒಂದು ತಿಂಗಳಿಂದ ಅಲ್ಲಿ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಆಗಿತ್ತು. ಆದರೆ 3 ದಿನದಿಂದ ರಾತ್ರಿನ ಮಾಹಿತಿ ಪ್ರಕಾರ ಬಹುತೇಕ ಭಕ್ತಾದಿಗಳು ಅದಕ್ಕೆ ಸಾಗರೋಪಾದಿಯಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಎಲ್ಲ ಕ್ಷೇತ್ರಗಳಿಂದ ಜನರ ಸಾಗರೋಪಾದಿಯಲ್ಲಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಹೋಗಿ ನಾವು ಧರ್ಮದ ಜೊತೆ ಇದ್ದೀವಿ, ಮಂಜುನಾಥ ಸ್ವಾಮಿ ಜೊತೆಯಲ್ಲಿದ್ದೀವಿ. ನಾವೆಲ್ಲರೂ ಕೂಡ ಹಿಂದೂಗಳು ಒಟ್ಟಾಗಿ ನಮ್ಮ ಪವಿತ್ರ ಸ್ಥಳವಾದ ಧರ್ಮಸ್ಥಳವನ್ನು ಉಳಿಸಬೇಕು. ಯಾರೋ ಕಿಡಿಗೇಡಿಗಳು ಮಾಡಿದಂಥವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಈ ನಮ್ಮ ಘನ ಸರ್ಕಾರದಿಂದ ಆ ಕೆಲಸ ಆಗದಿದ್ರೆ ಎನ್ಐಗೆ ಕೊಡಬೇಕಂತ ಆಗಲೇ ನಮ್ಮ ರಾಮಚಂದ್ರಗೌಡರು ಮತ್ತು ಇಡೀ ರಾಜ್ಯದ ನಮ್ಮ ಭಾರತೀಯ ಜನತಾ ಎಲ್ಲ ಮುಖಂಡರು ಕೂಡ ಆಗ್ರಹ ಮಾಡ್ತಿದ್ರೆ, ನಾವು ಕೂಡ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮೇಲೆ ಭಾರತೀಯ ಜನತಾ ಪಕ್ಷದ ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಎಲ್ಲ ಹೋರಾಟಗಾರರು ಎಲ್ಲ ಕೂಡ ಒಟ್ಟಾಗಿ ಸೇರಿ ನಾವು ಮಾಡ್ತಾ ಇದ್ವಿ. ನಮ್ಮ ಮನವಿಯೂ ಕೂಡ ಇಷ್ಟೇ, ಘನ ಸರ್ಕಾರ ಇದಕ್ಕೆ ತೀಕ್ಷ್ಣವಾಗಿ ಅವರಿಗೆ ಶಿಕ್ಷೆ ಕೊಡಬೇಕು. ಮುಂದೆ ಯಾವುದೇ ಒಂದು ನಮ್ಮ ಹಿಂದೂಗಳ ಧರ್ಮ ಕ್ಷೇತ್ರಗಳಲ್ಲಿ ಈ ರೀತಿ ಅಪಪ್ರಚಾರ ಮಾಡಿದ್ರೆ ಕಠಿಣ ಕ್ರಮ ಕೊಡಬೇಕು. ಈ ಷಡ್ಯಂತ್ರವನ್ನು ಮಾಡಿರ್ತಕ್ಕಂಥದ್ದು ಇವಾಗ ಡೆಲ್ಲಿವರೆಗೂ ಹೋಗಿದೆ. ಇದು ಸೆಂಥಿಲ್ ಅನ್ನೋ ಒಂದು MP ಇದನ್ನೆಲ್ಲ ಷಡ್ಯಂತ್ರವನ್ನು ರೂಪಿಸಿದ್ದು ಅಂತ ಇವಾಗೆಲ್ಲ ಆಗಿದೆ. ಇವನ್ಯಾರ ಮಹೇಶ್ ತಿಮ್ಮರೋಡಿ, ಆಮೇಲೆ ಗಿರೀಶ್ ಮಟ್ಟನ್ ಅವರೆಲ್ಲ 20 ವರ್ಷಗಳಿಂದ ಮುಸ್ಲಿಮರಿಂದ ಹಿಂದೂಗಳಾಗಿ ಕನ್ವರ್ಟ್ ಆಗಿ ಈ ಷಡ್ಯಂತ್ರವನ್ನು ಮಾಡಿದ್ದಾರೆ. ಯಾವುದೇ ಸರ್ಕಾರ ಮಾಡಿರತಕ್ಕಂಥ ಕೆಲಸವನ್ನು ನಮ್ಮ ಪೂಜ್ಯ ಧರ್ಮಾಧಿಕಾರಿಗಳು ಮಾಡಿದ್ದಾರೆ. ಸುಮಾರು 2,000 ಕೆರೆಗಳನ್ನು ಪುನರ್ಜೀವನ ಮಾಡಿದ್ದಾರೆ ಮತ್ತು ದೇವಸ್ಥಾನಗಳನ್ನು ಪುನರ್ಜೀವನ ಮಾಡಿದ್ದಾರೆ. ನಾವು ಹಿಂಗೆ ಮಲಗಿದ್ರೆ ಬಂಧುಗಳೇ, ಮುಂದಿನ ದಿನಗಳಲ್ಲಿ ನಮ್ಮ ಹಿಂದೂ ಧರ್ಮ ಮತ್ತು ಸನಾತನ ಧರ್ಮಕ್ಕೆ ದೊಡ್ಡ ಕೊಡಲಿ ಪೆಟ್ಟು ಬಿಡ್ತಾ ಇದೆ. ಮೊದಲು ಏನು ಮಾಡಿದ್ರು, ರಾಮ ಮಂದಿರ ಮಾಡಿದ್ರು, ಅದರಲ್ಲಿ ಅವ್ರಿಗೇನೂ ಆಗಲಿಲ್ಲ. ಎರಡನೇದಾಗಿ ಕಂಚಿ ಕಾಮಕೋಟಿ ಸ್ವಾಮಿಗಳನ್ನ ಸೇರಿಸಿದ್ರು, ಅದರಲ್ಲೂ ಆಗಲಿಲ್ಲ. ಆಮೇಲೆ ಶಬರಿಮಲೆಗೆ ಯಾವಳೋ ಒಬ್ಬ ಹೆಂಗಸು ಬುರ್ಕಾ ಹಾಕ್ಕೊಂಡೋಗಿ ಅದರಲ್ಲಿ ನನಗೆ ಜಾಗ ಕೊಡಬೇಕು, ಅದಕ್ಕೆ ಎಂಟ್ರಿ ಕೊಡಬೇಕು ಅಂತ ಹೇಳಿದ್ರು, ಅದೂ ಆಗಲಿಲ್ಲ. ಅದಾದಮೇಲೆ ಶನಿ ಸಿಂಗನಾಪುರಕ್ಕೆ ಮಾಡಿದ್ರು, ಅದೂ ಆಗಲಿಲ್ಲ. ಅದಾದಮೇಲೆ ಇವಾಗ ಧರ್ಮಸ್ಥಳದ ಸುತ್ತಮುತ್ತ ಈ ಬಂಡೆಕಲ್ಲಾಗಿ ನಿಂತಿರತಕ್ಕಂಥ ನಮ್ಮೆಲ್ಲರ ಆರಾಧ್ಯ ದೇವ ಮಂಜುನಾಥನ್ನ ಮೇಲೆ ಈ ಥರ ಷಡ್ಯಂತ್ರಗಳ ಹಿಂದೂಗಳ ಭಾವನೆಗೆ ಧಕ್ಕೆ ಮಾಡಿ ಆ ಧರ್ಮಸ್ಥಳದ ಮೇಲೆ ಹಿಂದೂಗಳಿಗೆ ಅಸಡ್ಡೆ ಬರತಕ್ಕಂಥ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಈ ಅಯೋಗ್ಯರನ್ನ ಅದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇವರನ್ನೆಲ್ಲ ಏನರಲ್ಲಿ ಹೊಡಿಬೇಕು ಅಂತ ನೀವೇ ನಿರ್ಧರಿಸಿ. ಇಲ್ಲದೇ ಇದ್ರೆ ಮುಂದಿನ ದಿನಗಳಲ್ಲಿ ನಾವು ಸರ್ಕಾರಕ್ಕೆ ಮತ್ತು ಅವ್ರಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ನೀವು ಸುಮ್ಮನೆ ಇದ್ರೆ ಈ ಸರ್ಕಾರಕ್ಕೆ ಕಣ್ಣು ಮೂಗು ಕಿವಿ ಇಲ್ಲ. ಅವನ ಬುಲ್ಡೋ ಇಟ್ಕೊಂಡು ಬಂದು ಮಾಡಿದಾಗ ಅವನಿಗೊಂದು ಮಂಪರ್ ಪರೀಕ್ಷೆ ಮಾಡಿದ್ದಿದ್ರೆ ಇದು ಇಂತಹ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಇಷ್ಟೆಲ್ಲ ಸುಮಾರು 50ರಿಂದ 100 ಕೋಟಿ ರೂಪಾಯಿ ಖರ್ಚು ಮಾಡಿ ಜನಗಳ ಟ್ಯಾಕ್ಸ್ ಮನಿ ಸಹ ಖರ್ಚು ಮಾಡಬೇಕಾಗಿರ್ಲಿಲ್ಲ. ಇವ್ರ ಕಣ್ಣಿಲ್ಲ, ಮೂಗಿಲ್ಲ, ಕಿವಿ ಇಲ್ಲ. ಇಂಥ ಸರ್ಕಾರ ಬೇಕಾ? ಹಿಂದೂ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಅಂತೇಳಿ ಇವತ್ತು ಈ ಒಂದು ತಾಲೂಕು ಆಫೀಸ್ ಮುಂದೆ ನಿಂತು ನಮ್ಮ ಧರ್ಮ ಉಳಿಬೇಕು ಅಂತ ಬೇಡ್ಕೊಳ್ಳೋ ಪರಿಸ್ಥಿತಿ ಹಿಂದೂಸ್ತಾನಕ್ಕೆ ಬಂದಿದೆ. ನಮ್ಮ ಧರ್ಮ ಉಳಿಬೇಕು ಅಂತೇಳಿ ನಾವು ಇವತ್ತು ಕಾಂಗ್ರೆಸ್ ಸರ್ಕಾರ ಮುಂದೆ ಗೋಳಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಯಾರಪ್ಪರ ಮನೆ ಗಂಟು ಯಾಕೆ ಇವತ್ತು ಈ ಬುರುಡೆ ಕತೆ ತುಂಬಾ ಚೆನ್ನಾಗಿ ಟಿವಿಗಳಲ್ಲಿ ತುಂಬಾ ನಮ್ಮ ಹಿಂದೂಗಳು ಕೂತ್ಕೊಂಡು ತುಂಬಾ ಚೆನ್ನಾಗಿ ನೋಡ್ತಾ ಇದ್ದಾರೆ. ಧರ್ಮಸ್ಥಳಕ್ಕೆ ಹೋಗೋದು ಬಿಟ್ಬಿಡು, ಟಿವಿ ಮುಂದೆ ಕೂತ್ಕೊಂಡು ಪಿಕ್ಚರ್ ಕೂಡ ಅಷ್ಟು ನೋಡ್ತಾರೋ ಇಲ್ವೋ, ಅಷ್ಟೊಂದು ಇಂಟ್ರೆಸ್ಟ್ ಆಗಿ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ದಾರೆ. ನಮ್ಮ ಹಿಂದೂಗಳಿಗೆ ನಾಚಿಕೆ ಆಗ್ಬೇಕು. ಇವತ್ತು SIT ತನಿಖೆ ಮಾಡಿದಾಗ ಯಾರೇ ಚಕಾರ ಎತ್ತಿಲ್ಲ. ಕಾರಣ ಯಾಕಂತ ಹೇಳಿದ್ರೆ ಏನು ಹೆಣ್ಮಗಳಿಗೆ ಅನ್ಯಾಯ ಇರತಕ್ಕಂಥದ್ದು ನ್ಯಾಯ ಕೊಡಿಸೋದ್ರಲ್ಲಿ 12 ವರ್ಷದಲ್ಲಿ ಸುದೀರ್ಘವಾಗಿ ತನಿಖೆ ನಡೀತಾ ಇದೆ. ಅದಕ್ಕೆ ಯಾರು ಅಪೇಕ್ಷೆ ಮಾಡಿರಲಿಲ್ಲ, ಯಾರು ಅದಕ್ಕೆ ಅಡ್ಡಿಪಡಿಸಿರ್ಲಿಲ್ಲ. ಇಲ್ಲಿ ಎಲ್ಲ ಒಂದು ಸಂಸ್ಥೆಗಳಿಂದ ತನಿಖೆ ಆಯಿತು, CBI ಇಂದ ತನಿಖೆ ಕೂಡ ಆಯಿತು.
ಆ ಮಗಳಿಗೆ ನ್ಯಾಯ ದೊರಕೋವರೆಗೂ ನಾವು ಹೋರಾಟ ಮಾಡ್ತಕ್ಕಂಥ ಜವಾಬ್ದಾರಿ ತಗೋತೀವಿ, ಹೋರಾಟ ಮಾಡಲೇಬೇಕು. ಆದರೆ ಅದ್ರ ಹೆಸರಿಡ್ಕೊಂಡು ಒಂದು ಹುನ್ನಾರ ಮಾಡಿಕೊಂಡು ಬುರುಡೆ ಕತೆ ಶುರು ಮಾಡಿ ಅರ್ಧ ಗಂಟೆ ಒಬ್ಬ ಸಮೀರ್ ಅಂತಕ್ಕಂಥ ಹುಡುಗ ಒಂದು ಟಿವಿ ಒಂದು ಯೂಟ್ಯೂಬಲ್ಲಿ ಕೂತ್ಕೊಂಡು ಒಂದು ಕತೆ ಕಟ್ಟಿರ್ತಕ್ಕಂಥ ಕತೆ ಹೆಂಗಿದೆ ಅಂತ ಹೇಳಿದ್ರೆ, ಇವತ್ತು ಮೋಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಟ್ಕೊಂಡು ಟೆಕ್ನಾಲಜಿ ಇಟ್ಕೊಂಡು ಯೂಟ್ಯೂಬಲ್ಲಿ ಒಂದು ಕತೆ ಕಟ್ಟಿದ. ಇದು ಅವನು ಕಟ್ಟಿದ್ದಲ್ಲ ಅಂತ ಈಗ ಗೊತ್ತಾಗಿದೆ. ಅದು ಹಿಂದ್ಗಡೆ ಎಷ್ಟು ಜನ ಇದ್ದಾರೆ, ಯಾವ ಕೈವಾಡ ಇದೆ, ಯಾವ ರಾಜ್ಯದಿದೆ, ಯಾವ ದೇಶದ್ದಿದೆ, ಹಿಂದೆ ಯಾರು ಮಾಡ್ತಾ ಇರ್ತಕ್ಕಂಥದ್ದು ಎಲ್ರಿಗೂ ನಮ್ಮ ಜನರಿಗೆ ತಿಳುವಳಿಕೆ ಬರ್ತಾ ಇದೆ. ಇವತ್ತು ಅರ್ಧ ಗಂಟೆ ಸ್ಟೋರಿ ಮಾತಾಡಿರ್ತಕ್ಕಂಥ ಹುಡುಗ ಬುರುಡೆ ಕತೆ ಹೇಳಿರ್ತಕ್ಕಂಥವನು ಒಬ್ಬ ಬುರುಡೆ ಎತ್ಕೊಂಡು ಒಬ್ಬ ಬರ್ತಾವನೆ, ಅನಾಮಿಕಾ ಅಂತ ಮಾಸ್ಕ್ ಹಾಕೊಂಡು ಬರ್ತಾನೆ. ನಮ್ಮ ಕರ್ನಾಟಕ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಇರ್ತಕ್ಕಂಥ ಅಧಿಕಾರಿಗಳಿಗೆ ನಾಚಿಕೆ ಆಗ್ಬೇಕು. ಬುರುಡೆ ಹಿಡ್ಕೊಂಡ್ಬಂದು ಬುರುಡೆ ಬಿಡ್ತಾನೆ ಗೊತ್ತಾಗಲಿಲ್ಲ ಅವ್ರಿಗೆ. ನಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥವ್ರಿಂದ 90 ಅರ್ಧ ಗಂಟೆ ಯೂಟ್ಯೂಬ್ ಮಾಡಿದ ಹುಡುಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಟ್ಕೊಂಡು ಮಾಡ್ತಾನೆ. ಬುದ್ಧಿ ಬೇಡವಾ ಇವ್ರಿಗೆ? ಬುರುಡೆ ಹಿಡ್ಕೊಂಡ್ಬಂದವನು ಏನು ಬುರುಡೆ ಬಿಡ್ತಾ ಇದ್ದಾನೆ, ಯಾಕೆ ಬುರುಡೆ ಬಿಡ್ತಾ ಇದ್ದಾನೆ ಅಂತ ಮಸ್ಟ್ ತನಿಖೆ ಮಾಡ್ಬೇಕಲ್ಲ. ಮಾಸ್ಕ್ ಹಾಕೊಂಬಂದ, ಹೇಳಿದ್ದೆಲ್ಲ ಗುಂಡಿ ತೋಡಿದ್ರು ಇವರು. 20 ದಿವಸ 25 ದಿವಸ ಒಂದು ಮಾತು ನಮ್ಮ ಧರ್ಮಾಧಿಕಾರಿಗಳು ಮಾತಾಡಲೇ ಇಲ್ಲ. ಅವರು ನಗು ಮುಖ ಹೋಗಲೇ ಇಲ್ಲ. ಯಾಕೆ ಗೊತ್ತಾ? ಮಂಜುನಾಥ ಸ್ವಾಮಿ ಸತ್ಯ ಇರ್ತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ. ಮಂಜುನಾಥನ ಆಶೀರ್ವಾದದಲ್ಲಿ ಅವ್ರು ಇದ್ದಾರೆ. ಆ ಶಕ್ತಿಯಿಂದ ಇವತ್ತು ಆ ಕ್ಷೇತ್ರ ಇವತ್ತು ಅನ್ನದಾನ, ಧರ್ಮ ಉಳಿಸ್ತಕ್ಕಂಥ ಕೆಲಸ, ಭಕ್ತಾದಿಗಳು ಕೊಟ್ಟಿದ್ದ ಕಾಣಿಕೆಯಲ್ಲಿ ಇವತ್ತು ಸಾಕಷ್ಟು ಎಜುಕೇಷನ್, ಆರೋಗ್ಯ ಕೇಂದ್ರ, ಧಾರ್ಮಿಕ ಕೇಂದ್ರಗಳಲ್ಲಿ ಎಲ್ಲ ದೇವಸ್ಥಾನಕ್ಕೆ ಸರ್ಕಾರದಲ್ಲಿ ಅವನು ಅರ್ಜಿ ಕೊಟ್ಟರೆ ನಯಾ ಪೈಸಾ ಕೊಡೋ ಯೋಗ್ಯತೆ ಇಲ್ಲ ಈ ಸರ್ಕಾರದಲ್ಲಿರೋರಿಗೆ. ಅವರು 2 ಲಕ್ಷದಿಂದ 20 ಲಕ್ಷ ಒಂದು ದೇವಸ್ಥಾನಕ್ಕೆ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಈ ರಾಜ್ಯದಲ್ಲಿ ನೀವು ಎತ್ತಿ ಲೀಸ್ಟ್ ಕೊಟ್ಟರೆ 1,000 ಕೊಡ್ತೀನಿ ನಾನು. ಸಾವಿರಾರು ಕೆರೆಗಳಿಗೆ ದುಡ್ಡು ಕೊಟ್ಟಿದ್ದಾರೆ. ಯಾರಪ್ಪನ ಮನೆ ಗಂಟು ಅಂತ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಇವತ್ತು ಅವ್ರ ಮೇಲೆ ಹೊರೆ ಹಾಕಿದ ತಕ್ಷಣ 1 ತಿಂಗಳು ಟಿವಿಗಳಲ್ಲಿ ಪ್ರಚಾರ ಮಾಡಕ್ಕೆ ಬಿಟ್ಟರು. ಧರ್ಮಕ್ಕೆ ಹೊಡೆತ ಕೊಲ್ಲಿ ಆಗ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಜವಾಬ್ದಾರಿ ಯಾರು ಎತ್ಕೋಬೇಕಂತ ಹೇಳಿದ್ರೆ ಈ ಸರ್ಕಾರ. ಇವತ್ತು ಹಿಂದೂಗಳ ಒಂದು ಭಾವನೆಗೆ ಏನು ಧಕ್ಕೆ ಬಂದಿದೆ, ಬುರುಡೆ ಬಿಟ್ಟಿದ್ದು ಆಯಿತು, ಯೂಟ್ಯೂಬನ್ನು ಆಯಿತು, ಒಬ್ಬ ಹೆಣ್ಮಗಳನ್ನ ವಯಸ್ಸಾದಳನ್ನ ಕರ್ಕೊಂಡ್ಬಂದು ಕೂರಿಸ್ತಾರೆ. ಆ ಸುಜಾತ ಭಟ್ಟು ಮದುವೆನೇ ಆಗಿಲ್ಲ. ಆ ಎಂಬನು ಇಂಟರ್ನ್ಯಾಷನಲ್ ಲೈಫ್ ಸ್ಟೈಲ್, ಲಿವ್ ಇನ್ ರಿಲೇಶನ್ಶಿಪ್, ಮಕ್ಕಳೇ ಇಲ್ಲ. ಆ ಫೋಟೋ ಹಿಡ್ಕೊಂಬಂತ ಹೇಳಿದ್ರೆ ಅವಳು ಎತ್ತು ಒಳಗಡೆ ಹಾಕ್ಬಿಟ್ಟು ವಿಚಾರಣೆ ಮಾಡ್ಬೇಕಲ್ಲ. ಅದನ್ನು 4 ದಿವಸ ಪ್ರಚಾರಕ್ಕೆ ಬಿಡ್ತಾರೆ ಟಿವಿಗಳಿಗೆ. ಅದನ್ನು ನಮ್ಮ ಜನ ಕೂತ್ಕೊಂಡು ಚೆನ್ನಾಗಿ ನೋಡ್ತಾರೆ. ನಮ್ಮ ಜನ ಯಾವಾಗ, ನಾನು ಅವತ್ತೇ ಹೇಳಿದ್ದೀನಿ, ಅವ್ರವ್ರ ಬುಡಕ್ಕೆ ಬಂದಾಗಲೇ ಅವ್ರಿಗೆ ಗೊತ್ತಾಗೋದು. ಚೆನ್ನಾಗಿ ಟಿವಿ ನೋಡ್ಕೊಂಡು ಎಂಟರ್ಟೈನ್ ಮಾಡಿದ್ರು. ಇವತ್ತೇನಾಯ್ತು, ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ಒಂದು ಅನ್ನದಾತ ಯಾರಿದ್ದಾರೆ, ಇವ್ರು ಯಾರಾದರೂ ನಾಳೆ ಬೆಳಗ್ಗೆ ಅಲ್ಲಿ ಹೋದ್ರೆ ಅನ್ನ ಹಾಕೋನ್ ಗತಿ ಇರಲ್ಲ. ಇವ್ರಿಗೆ ಅನ್ನ ಕೊಡ್ತಾ ಇರತಕ್ಕಂಥ ಪುಣ್ಯಾತ್ಮ ಇವತ್ತು ಅವ್ರಿಗೆ 70-75 ವರ್ಷ. ಆ ಯೂಟ್ಯೂಬಲ್ಲಿ ಮಾಡೋ ಹುಡುಗ ಏನು ಹೇಳ್ತಾನೆ, ಸಿಂಗ್ಲರ್ ಮುಸಲ್ಮಾನರಿಗೆ ದಯವಿಟ್ಟು ಕೇಳಿಸ್ಕೊಳ್ಳಿಲ್ಲ, ತುಂಬ ಜನ ಇದ್ದೀರಾ, ನೀವು ಭಾರತದಲ್ಲಿದ್ದೀರಾ, ಭಾರತೀಯರು, ನಿಮ್ಮ ಧರ್ಮದ ಬಗ್ಗೆ ಯಾರಾದರೂ ಒಬ್ಬ ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡಿದ ತಕ್ಷಣನೇ ಪೊಲೀಸ್ ಸ್ಟೇಷನ್ನೇ ಸುಡ್ತೀರ. ಯಾಕಂದ್ರೆ ನಿಮ್ಮ ಧರ್ಮ ಅಂದರೆ ನಿಮಗೆ ರಕ್ತ ಕುದೀತದೆ. ಹಿಂದೂಗಳು ಮಣ್ಣು ತಿನ್ರಿ, ಮಣ್ಣು. ಆಮೇಲೆ MLA ಮನೆ ಸುಡ್ತಾರೆ. ಯಾಕಂದ್ರೆ ಅವ್ರ ಧರ್ಮ ಅವರಿಗೆ ತುಂಬ ಇಂಪಾರ್ಟೆಂಟ್. ಇವತ್ತು ನಮ್ಮ ಧರ್ಮ ಹೊಡೆಯೋ ಕೆಲಸ ಅರ್ಧ ಗಂಟೆ ಕೂತ್ಕೊಂಡು ಯೂಟ್ಯೂಬಲ್ಲಿ ಮಾತಾಡಿದ್ನಲ್ಲ, ನಾವು ಶಾಂತಿಯುತವಾಗಿ ನಾವು ಇವತ್ತು ಇದ್ದೀವಿ. ಯಾರ ಮೇಲೆ ರೊಚ್ಚಿಗೆ ಹೇಳ್ತಕ್ಕಂಥದ್ದು, ನಾವು ಆಗಲೇ ಹೇಳಿದ್ದೀನಿ, ಸ್ವಾತಂತ್ರ್ಯ ನಾವು ತರಬೇಕಾದ್ರೆ ಕೂಡ ಶಾಂತಿಯುತವಾಗಿ ಹೋರಾಟ ಮಾಡಿ ತಗೊಂಡಿರ್ತಕ್ಕಂಥದ್ದು ಹಿಂದೂ ರಾಷ್ಟ್ರ. ಅಶಾಂತಿ ಮಾಡೋಕ್ಕೆ ಆಗೋದೇ ಇಲ್ಲ. ಆದರೆ ಅವರ ಧರ್ಮ ಉಳಿಸ್ಕೊಳ್ಳೋದಕ್ಕೆ ಏನು ಬೇಕಾದ್ರೂ ಅವ್ರಿಗೆ ಈ ಕಾಂಗ್ರೆಸ್ ಸರ್ಕಾರ ಬಂದಿದ ತಕ್ಷಣ ಅವರಿಗೆ ಶಕ್ತಿ ಬಂದ್ಬಿಡುತ್ತೆ. ಎಲ್ರಿಗೂ ಆ ಶಕ್ತಿನ ಉಪಯೋಗಿಸ್ಕೊಂಡು ಇವತ್ತು ಧರ್ಮ ಹೊಡೆಯೋ ಕೆಲಸ ಏನು ಮಾಡಿದ್ದಾರೆ. ಇವತ್ತು ಅವರ ಕೈಯಲ್ಲಿ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ, SIT ರಚನೆ ಮಾಡಿರ್ತಕ್ಕಂಥ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ದಯಮಾಡಿ NIA ಕೊಟ್ಬಿಡಿ. ಯಾಕಂತ ಹೇಳಿದ್ರೆ ಇದು ಬರೀ ಕರ್ನಾಟಕದಲ್ಲ, ಕೇರಳ ಮೂಲ ಗೊತ್ತಾಗ್ತಾ ಇದೆ, ಇಂಟರ್ನ್ಯಾಷನಲ್ ಮೂಲ ಗೊತ್ತಾಗ್ತಾ ಇದೆ. ಇದು ತನಿಖೆನೋ ದೊಡ್ಡ ಮಟ್ಟಿಗೆ ಮಾಡ್ಬೇಕಂತ ಹೇಳಿದ್ರೆ NIA ಒಪ್ಪಿಸಬೇಕು. ಇವತ್ತು ಧರ್ಮ ಹೊಡ್ತಕ್ಕಂಥ ಕೆಲಸ ಏನು ಮಾಡಿದ್ದಾರೆ,
ಎಲ್ಲ ದೇವಾಲಯಗಳು ಹೊಡೆದ್ರು ಇವತ್ತು ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಆಗಂಗೆ ಇಲ್ಲ. ಯಾಕಂದ್ರೆ ಇದು ಕೊನೆ ಆಡಬೇಕು, ತಿಲಾಂಜಲಿ ಆಡಬೇಕು. ನಮ್ಮ ಹಿಂದೂಗಳು ಇವತ್ತು ಯಾರಾದರೂ ಮಾನ ಮರ್ಯಾದೆ ನಾನು ಹಿಂದೂ ಅಂತ ಹೇಳಿ ಹುಟ್ಟಿದ್ದೇನೆ, ರಕ್ತ ಗಟ್ಟಿಯಾಗಿದೆ, ನನಗೆ ಛಲ ಇದೆ ಅಂತ ಹೇಳಿದ್ರೆ ಇದೇ ಕೊನೆ ಆಗಬೇಕು. ಈ ಕೊನೆ ಆಗೋವರೆಗೂ ಹೋರಾಟ ಮಾಡಬೇಕು ಹಿಂದೂಗಳು. ಇಲ್ಲ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ ನಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ ಇವತ್ತು ಗುಂಡಿ ತೋಡ್ತಾ ಇದ್ರಲ್ಲ ಧರ್ಮಸ್ಥಳದಲ್ಲಿ 20 ಅಡಿ ತೋಡ್ಬಿಟ್ಟು ಹೂತು ಬಿಡ್ತಾರೆ. ದಯಮಾಡಿ ಇವತ್ತು ಏನು ಅನಾಚಾರ ಮಾಡಿದ್ದಾರೆ ಅದಕ್ಕೆ ತಿಲಾಂಜಲಿ ಆಡಬೇಕು. ಆಡಲಿಲ್ಲ ಅಂತ ಒಂದು ನಾನು ಹೇಳ್ತಕ್ಕಂಥ ಮನವಿ ಇದೆ ನಮ್ಮ ಹಿಂದೂಗಳಿಗೆ. ಸರ್ಕಾರ ನ್ಯಾಯ ಕೊಡುವವರೆಗೂ ನಮ್ಮ ಹೋರಾಟ ಇರುತ್ತೆ. ಇವತ್ತು ಯಾರ್ಯಾರು ಹಿಂದೆ ಇದ್ದಾರೆ ಅದು ಹೊರಗಡೆ ಬರಬೇಕು. ಷಡ್ಯಂತ್ರ ಮಾಡಿದವರಿಗೆ ಶಿಕ್ಷೆ ಆಗಬೇಕು. ಈ ಒಂದು ಮನವಿ ಅಂತ ಕೊಡಬೇಕು ಅಂತೇಳಿ ನಾವು ತಹಸೀಲ್ದಾರ್ ಆಫೀಸ್ ಬಂದಿದ್ವಿ. ತಹಸೀಲ್ದಾರ್ ದಯಮಾಡಿ ನಮ್ಮ ಮನವಿ ತಗೋಬೇಕು, ಮುಖ್ಯಮಂತ್ರಿಯವರಿಗೆ ಹೋಗಬೇಕು. ಈ ತನಿಖೆನ ಕೊನೆಗೆಡಿಸಿ ಹಿಂದೂಗಳನ್ನ ಈ ರಾಷ್ಟ್ರದಲ್ಲಿ ಉಳಿಸ್ಬೇಕು, ಹಿಂದುತ್ವ ಉಳಿಬೇಕು, ಎಲ್ಲರೂ ಉಳಿಬೇಕು ಅಂತೇಳಿ ಮನವಿ ಮಾಡಿಕೊಂಡು ಇವತ್ತು ತಹಸೀಲ್ದಾರ್ ದಯಮಾಡಿ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಬೇಕು ಅಂತ ನಾವು ವಿನಂತಿ ಮಾಡ್ಕೋತೀವಿ. ಇದರ ಬಗ್ಗೆ ಸತ್ಯಾಂಶಗಳ ಬಗ್ಗೆ ತುಂಬ ಚೆನ್ನಾಗಿ ನೀವು ವಿವರಣವಾಗಿ ನೀವು ಮಾಡಿ ತೋರಿಸಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ. ಇವತ್ತು ನಮ್ಮ ದೇಶ ಉಳಿಬೇಕು. ಯಾರು ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಕ್ರಿಶ್ಚಿಯನ್ರು ಹೊಡೆದಾಟ ಮಾಡ್ಕೋಬಾರ್ದು. ದೇಶ ಒಂದೇ ಇರಬೇಕು. ಈ ಥರ ಮಾಡೋ ದ್ರೋಹಿಗಳನ್ನ ಟೆರರಿಸ್ಟ್ ಅಂತ ಮಾಡಬೇಕು, ಅವ್ರನ್ನ ಗೆಲ್ಲು ಹಾಕಬೇಕು ಅಂತಕ್ಕಂಥ ಅವರು ಕೂಡ ಓಡಾಡಬೇಕು. ಯಾಕಂತ ಹೇಳಿದ್ರೆ ಅವರು ಇದೇ ದೇಶದಲ್ಲಿ ಉಳಿಬೇಕು. ನಾಳೆ ಬೆಳಗ್ಗೆ ಸುಮ್ಮನೆ ಕೋಮು ಗಲಭೆಗಳು ಎತ್ಕೊಂಡು ಹಾಳಾಗ್ತಾ ಇದೆ, ದೇಶ ಹಾಳಾಗುತ್ತೆ, ಮಕ್ಕಳು ಹಾಳಾಗ್ತಾರೆ. ತಮಗೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಎಲ್ಲ ಒಟ್ಟಿಗೆ ಯಾರು ತಪ್ಪು ಮಾಡ್ತಾರೆ, ಹಿಂದೂ ತಪ್ಪು ಮಾಡಲಿ, ಮುಸ್ಲಿಂ ಮಾಡಲಿ, ಕ್ರಿಶ್ಚಿಯನ್ ತಪ್ಪ ಮಾಡಲಿ, ಅವನ್ನ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸ ಹೋರಾಟ ಎಲ್ಲರದು